ಓಂ ಬ್ರಹ್ಮಾಂಡದ ಸೃಷ್ಟಿ ನಿನಾದದ ಸಾಕ್ಷಾತ್ಕಾರ. ಪೂರ್ವಿ ಸಂಸ್ಕೃತಿಯ ಉದ್ಗ್ರಂಥಗಳ ಒಂದು ವಿಶ್ಲೇಷಣೆ. ಶ್ರವಣ ಧ್ವನಿಮುದ್ರಿಕೆಯನ್ನು ಪರಿಕಲ್ಪಿಸಿ ಪ್ರಸ್ತುತಪಡಿಸುತ್ತಿದ್ದಾರೆ ಶ್ರೀ ಸಿ.ವಿ. ಗೋಪಿನಾಥ್. ನಿರ್ಮಾಣ ರಾಧಿಕಾ ಪ್ರೊಡಕ್ಷನ್ಸ್, ಮೈಸೂರು. ಧ್ವನಿಮುದ್ರಿಕೆಯ ಎಲ್ಲ ಹಕ್ಕುಗಳು ಶ್ರೀಮತಿ ರಾಧಿಕಾ ಗೋಪಿನಾಥ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಅಗ್ನಿಶೋಮ ಗುರುದ್ವಯಂ ಪ್ರಣವಕಂ ಬಿಂದುತ್ರಿನೇತ್ರೋಜ್ವಲಂ ಭಾಸ್ವದ್ರೂಪಮುಖಂ ಶಿವಾಂಘ್ರಿಯುಗಲಂ ಪಾರ್ಶ್ವಸ್ಥ ಸೂರ್ಯಾನಿಲಂ ಉದ್ಯದ್ಭಾಸ್ಕರಕೋಟಿಸದೃಶಂ ಹಂಸಂ ಜಗದ್ವ್ಯಾಪಿನಂ ಶಬ್ದಬ್ರಹ್ಮಮಯಂ ಹೃದಂಬುಜಾಪದೇ ನೀಡೇ ಸದಾ ಸಂಸ್ಮರೇತ್. ಬ್ರಹ್ಮಾಂಡದ ಸೃಷ್ಟಿ ನಿನಾದದ ಸಾಕ್ಷಾತ್ಕಾರವು ಹಾಗೂ ಶಬ್ದಬ್ರಹ್ಮವೆಂದು ಕರೆಯಲ್ಪಡುವ ಓಂ ಶಬ್ದದ ಬಗ್ಗೆ ವ್ಯಾಖ್ಯಾನ ಮಾಡುವುದು ಬಹಳ ಕಷ್ಟದ ಕೆಲಸ. ಅಷ್ಟೇ ಅಲ್ಲ, ಇದು ಗುರುತರವಾದ ಕೆಲಸವೂ ಸಹ ಹೌದು. ಓಂ ಶಬ್ದದ ಕುರಿತ ಅಧ್ಯಯನ ಪೂರ್ವಿ ಸಂಸ್ಕೃತಿಯ ಉದ್ಗ್ರಂಥಗಳ ನೆಲಗಟ್ಟಿನಲ್ಲಿ ನಿಂತು ವಿಶ್ಲೇಷಣೆಯನ್ನು ಮಾಡುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇಲ್ಲಿ ಮಾಡುತ್ತಾ ಇದ್ದೇನೆ. ವೃತ್ತಿಯಲ್ಲಿ ನಾನು ಇಂಜಿನಿಯರ್ ಆದುದರಿಂದ ನಾನು ಮಾಡುವ ವಿಶ್ಲೇಷಣೆ ತರ್ಕ ಸಹಿತವಾಗಿ ಹಾಗೂ ವೈಜ್ಞಾನಿಕ ಮನೋಭಾವದಿಂದ ಕೂಡಿಬರಲೆಂದು ನನ್ನ ಆಶಯ. ಓಂ ಎನ್ನುವ ಶಬ್ದ ಸೃಷ್ಟಿಯ ಮೊದಲ ಶಬ್ದ. ಇದನ್ನು ಶಬ್ದ ಬ್ರಹ್ಮ ಎಂದು ಕರೆಯುವ ಉದ್ದೇಶ ಸಹ ಇದೆ. ಸೃಷ್ಟಿಯ ವಿಸ್ಮಯಕಾರಿಯಾದ ಘಟನೆಗಳನ್ನು ಬಣ್ಣಿಸುವುದು ಸಹ ಕಷ್ಟ. ಆದರೂ ಸೃಷ್ಟಿಯ ಪ್ರಾರಂಭದಲ್ಲಿ ಉತ್ಪತ್ತಿಯಾದ ಓಂ ಶಬ್ದದ ಬಗ್ಗೆ ವ್ಯಾಖ್ಯಾನ ಪುರಾಣಗಳ ದೃಷ್ಟಿಯಿಂದ, ವೇದಗಳ ದೃಷ್ಟಿಯಿಂದ, ಪೂರ್ವಿ ಸಂಸ್ಕೃತಿಯ ಉದ್ಗ್ರಂಥಗಳ ದೃಷ್ಟಿಯಿಂದ ಮಾಡುವ ಕೆಲಸವನ್ನು ಸ್ವಲ್ಪವಾದರೂ ಇಲ್ಲಿ ನಾವು ಮಾಡಬಹುದು. ಆಧುನಿಕ ವಿಜ್ಞಾನದಲ್ಲಿ ಅನಿಲಗೋಳದ ಸ್ಫೋಟ, ಬಿಗ್ ಬ್ಯಾಂಗ್ ಥಿಯರಿ, ಬಿಗ್ ಬ್ಯಾಂಗಿನ ಸಿದ್ಧಾಂತ ಬಹಳ ಹೆಸರುವಾಸಿಯಾದ ಸಿದ್ಧಾಂತ. ಸೃಷ್ಟಿಯ ಪ್ರಾರಂಭದಲ್ಲಿ ಆಗುವ ಈ ಗೋಳದ ಸ್ಫೋಟವನ್ನು ಕುರಿತು ವಿಜ್ಞಾನ ವಿವರಣೆಯನ್ನು ನೀಡುತ್ತದೆ. ಅದರಂತೆಯೇ ನಮ್ಮ ಉಪನಿಷತ್ ಮತ್ತು ಪುರಾಣಗಳಲ್ಲಿ ಸ್ಫೋಟವನ್ನು ಕುರಿತು ವೇದಮಂತ್ರಗಳು ಇವೆ. ಹಿರಣ್ಯಗರ್ಭ ಸೂಕ್ತದಲ್ಲಿ ಹಿರಣ್ಯಗರ್ಭ ಎಂದರೆ ಚಿನ್ನದ ಮೊಟ್ಟೆಯೊಂದು ಒಡೆದು ಸೃಷ್ಟಿ ಪ್ರಾರಂಭವಾಗ್ತದೆ. ಶಬ್ದದೊಂದಿಗೆ ಬೆಳಕು ಸಹ ಉತ್ಪತ್ತಿಯಾಗ್ತದೆ. ಇದನ್ನು ಪುರಾಣದ ದೃಷ್ಟಿಯಿಂದ ನೋಡಿದಾಗ ಸೃಷ್ಟಿ ಮತ್ತು ಲಯಗಳ ವರ್ತುಲದ ನೃತ್ಯವನ್ನು ಮಾಡುವ ಶಿವನ ತಾಂಡವ ನೃತ್ಯದಲ್ಲಿ ಡಮರುವಿನ ಮೂಲಕ ಹೊರಡುವ ನಿನಾದ ಓಂ ಶಬ್ದವೆಂದೂ ಸಹ ಕೇಳಿಬರುತ್ತದೆ. ನೃತ್ತಾವಸಾನೆ ನಟರಾಜರಾಜೋ ನನಾದ ಡಕ್ಕಾಂ ನವಪಂಚವಾರಂ ಉದ್ಧರ್ತು ಕಾಮಃ ಸನಕಾದಿ ಸಿದ್ಧಾನ್ ಏತದ್ವಿಮರ್ಶಃ ಶಿವಸೂತ್ರಜಾಲಂ. ಶಿವನ ಈ ತಾಂಡವ ನೃತ್ಯದಲ್ಲಿ ಡಮರುವನ್ನು ನುಡಿಸಿದಾಗ ಹೊರಹೊಮ್ಮುವ ಶಬ್ದ ಓಂಕಾರದ ಶಬ್ದ. ಡಮರುವಿನ ನಿನಾದ ಎಷ್ಟರ ಮಟ್ಟಿಗೆ ಇತ್ತು ಎಂದರೆ ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನಂದನ, ಸನಾತನ, ಸನತ್ಕುಮಾರ ದಿಗ್ಭ್ರಮೆಗೊಂಡು ಯಾವ ದಿಕ್ಕಿನಿಂದ ಈ ಶಬ್ದ ಬಂತು ಅಂತ ಹೇಳಿ
ಆಶ್ಚರ್ಯಚಕಿತರಾಗಿ ನೋಡುತ್ತಾ ನಿಂತರು. ವಿಮರ್ಶೆ ಮಾಡಿದಾಗ ಇದು ಶಿವಸೂತ್ರದಿಂದ ಹೊರಹೊಮ್ಮಿದ ಶಬ್ದ ಅನ್ನುವ ಗ್ರಹಿಕೆ ಇವರಿಗೆ ಆಯಿತು. ಶಬ್ದದ ಉತ್ಪತ್ತಿಯ ಬಗ್ಗೆ ಅಥವಾ ಶಬ್ದಗಳ ಉಚ್ಚಾರಣೆಯ ಬಗ್ಗೆ ಯಜುರ್ವೇದದ ವಾಜಸೇಯನ ಸಂಹಿತೆಯ ತೈತ್ತರೀಯ ಉಪನಿಷತ್ತಿನ ಶಿಕ್ಷಾವಲಿಯಲ್ಲಿ ಉಲ್ಲೇಖ ಇದೆ. ಗುರು ಶಿಷ್ಯನಿಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದಾನೆ. ಪಾಠವನ್ನು ಹೇಳ್ಕೊಡುವಾಗ ಗುರು ಉಚ್ಚಾರಣೆಯನ್ನು ಮಾಡಿದ ಶಬ್ದವನ್ನು ಶಿಷ್ಯ ಅನುರುಚ್ಚಾರಣೆಯನ್ನು ಮಾಡ್ತಾನೆ. ಶಿಕ್ಷಾವಲಿಯಲ್ಲಿ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಮಸಂತಾನಃ ಇತ್ಯುಕ್ತಶ್ಯೇಕ್ಷಾಧ್ಯಾಯಃ. ನಾನು ಇದನ್ನು ವಿಸ್ತರಿಸಿ ಹೇಳ್ತೇನೆ ಅಂಥೇಳಿ ಗುರು ಹೇಳ್ತಾ ಇದ್ದಾರೆ. ವರ್ಣಸ್ವರಃ, ವರ್ಣಗಳು ಯಾವುದು? ಖ ಖ ಗ ಗ ನ್ಯ ಛ ಛ ಜ ಜ ನ್ಯ ಪ ಪ ಬ ಬ ಮ ಇತ್ಯಾದಿ. ಸ್ವರಗಳು ಯಾವುದು? ಅ ಆ ಇ ಈ ಉ ಉ ಇತ್ಯಾದಿ. ವರ್ಣ ಸ್ವರ, ವರ್ಣ ಮತ್ತು ಸ್ವರದ ಜೋಡಣೆಯನ್ನು ಮಾಡಬೇಕು, ಅಥವಾ ವರ್ಣ ಮತ್ತು ಸ್ವರವನ್ನು ಸೇರಿಸಬೇಕು. ಹಾಗೆ ಸೇರಿಸಿದಾಗ ಶಬ್ದದ ಉತ್ಪತ್ತಿ ಆಗ್ತದೆ ಅಥವಾ ಉಚ್ಚಾರಣೆಗೆ ದಾರಿಯಾಗ್ತದೆ. ಅದಷ್ಟೇ ಅಲ್ಲ, ಮಾತ್ರಾಬಲಂ. ಮಾತ್ರಾಬಲಂ ಅಂದರೆ ಒಂದು ಕನಿಷ್ಠ ಪ್ರಮಾಣದ ಅಳತೆ ಇರತಕ್ಕಂಥ ಒಂದು ಸಮಯ. ಏಕಮಾತ್ರೋ ಭವೇತ್ ಹ್ರಸ್ವಃ ದ್ವಿಮಾತ್ರಂತು ದೀರ್ಘ ಉಚ್ಯತೆ ತ್ರಿಮಾತ್ರಸ್ತು ಪ್ಲುತೋಜ್ಞೇಯ ವ್ಯಂಜನಂತು ಅರ್ಧಮಾತ್ರಕಂ. ಉದಾಹರಣೆಗೆ ಅ ಎನ್ನುವ ಅಕ್ಷರಕ್ಕೆ ಕನಿಷ್ಠ ಪ್ರಮಾಣದ ಅಳತೆ, ಒಂದು ವೇಳೆ ನಾವು 1 ಸೆಕೆಂಡನ್ನು ತೆಗೆದುಕೊಂಡ್ರೆ ಆ ಅನ್ನತಕ್ಕಂಥ ಸ್ವರಕ್ಕೆ 2 ಸೆಕೆಂಡ್ಗಳನ್ನು ತೆಗೆದುಕೊಳ್ತೀವಿ. ಹಾಗೆ ವ್ಯಂಜನಕ್ಕೆ ಅರ್ಧ ಸೆಕೆಂಡ್ ಮಾತ್ರ. ಇವು ಕನಿಷ್ಠ ಪ್ರಮಾಣದ ಅಳತೆಗಳು. ಈ ಕನಿಷ್ಠ ಪ್ರಮಾಣದ ಸಮ ಅಳತೆಗಳನ್ನು ತೆಗೆದುಕೊಂಡಾಗ ಅದನ್ನು ನಾವು ಡಿಜಿಟಲ್ ಅಂಥೇಳಿ ಸಹ ಕರೀಬೋದು. ಸ್ವರಗಳಲ್ಲಿ ಹ್ರಸ್ವ, ದೀರ್ಘ ಹಾಗೂ ಪ್ಲುತ ಇದೆ. ಪ್ಲುತ ಅಂತಂದರೆ ಕನಿಷ್ಠ ಮಾತ್ರಕ್ಕೆ ಮೀರಿದ್ದು. ಈಗ ಮಗು ಅಳಬೇಕು ಅಂಥೇಳಿ ಅತ್ತಾಗ ಅದಕ್ಕೆ ಕನಿಷ್ಠ ಪ್ರಮಾಣದ ಅಳತೆ ಇಲ್ಲ. ಅಥವಾ ಹಾಡು ಹೇಳಬೇಕಾದ್ರೆ ಹಾಡು ಹೇಳುವಾಗ ಸಹ ನಮಗೆ ಕನಿಷ್ಠ ಪ್ರಮಾಣದ ಅಳತೆ ಇಲ್ಲ, ಪ್ಲುತಕ್ಕೆ ಇಲ್ಲ. ಸ್ವರ, ವರ್ಣ ಮತ್ತು ಮಾತ್ರೆ. ಮಾತ್ರ ಅಂತಂದರೆ ಕನಿಷ್ಠ ಪ್ರಮಾಣದ ಅಳತೆಯನ್ನು ಒಟ್ಟಿಗೆ ಸೇರಿದಾಗ ಸಾಮ ಅಂತಕ್ಕಂಥ ಶಬ್ದ ಉತ್ಪತ್ತಿ ಆಗ್ತದೆ. ಸಾಮ ಅಂತಂತಂದರೆ ಕಂಟಿನ್ಯೂಯಸ್ ಸ್ಮೂತ್ ಅನಲಾಗಸ್ ಸೌಂಡ್, ಅಂದರೆ ನಿರಂತರವಾದ ಸುಸೂತ್ರವಾದ ಮಧುರ ಶಬ್ದ. ಇದಕ್ಕೆ ಪರಿಗ್ರಹಣ ಏನಿದೆ, ಸಮ ಅಳತೆಯ ಶಬ್ದಗಳು. ಪರಿತ್ಯಜನ ಏನಿದೆ, ನಿರಂತರವಾದ ಸಮಶಬ್ದ. ಶಾಂತಿ ಮಂತ್ರದಲ್ಲೂ ಸಹ ಶಬ್ದಕ್ಕೆ ನಾವು ಸಾಮ ಎನ್ನುವ ಶಬ್ದವನ್ನು ಉಪಯೋಗಿಸ್ತೀವಿ. ಸಮ ಶಾಂತಿ. ಇಸ್ಲಾಂ ಧರ್ಮದ ಸೂಫಿ ಪದ್ಧತಿಯಲ್ಲಿ ಸಹ ಸಮ ಎನ್ನುವ ಶಬ್ದವನ್ನು ಉಪಯೋಗಿಸ್ತಾರೆ. ಲಾ ಇಲಾಹಿ ಹಿಲ್ಲಲ್ಲಾ. ಯಾವ ಶಬ್ದ ಒಬ್ಬ ವ್ಯಕ್ತಿಯನ್ನು ಅಲ್ಲಾಹನೊಡನೆ ತಾದಾತ್ಮ್ಯತೆಯಲ್ಲಿ ಕೊಂಡೊಯ್ತದೋ ಅಂತಹ ಶಬ್ದಕ್ಕೆ ಸಮ ಎಂದು ಹೇಳ್ತಾರೆ. ಶಬ್ದದ ಉಚ್ಚಾರಣೆಯ ಮಟ್ಟ ಸಹ ಪರಿಗಣಿಸಲಾಗ್ತದೆ. ವೇದಗಳಲ್ಲಿ ಸಸ್ವರ ಎನ್ನುವ ಶಬ್ದವನ್ನು ನಾವು ಉಪಯೋಗಿಸ್ತೇವೆ. 4 ಮಟ್ಟದಲ್ಲಿ ಈ ಸ್ವರಗಳನ್ನು ನಾವು ಉಪಯೋಗಿಸ್ತೇವೆ. ಉದಾತ್ತ, ಸಾಧಾರಣವಾದ ಶಬ್ದದ ಮಟ್ಟ. ಅನುದಾತ್ತ, ಸಾಧಾರಣವಾದ ಶಬ್ದದ ಮಟ್ಟಕ್ಕಿಂತ ಕೆಳಗಿನ ಮಟ್ಟ. ಸ್ವರಿತ, ಸಾಧಾರಣವಾದ ಶಬ್ದದ ಮಟ್ಟಕ್ಕಿಂತ ಎತ್ತರವಾದ ಶಬ್ದ. ಎರಡನ್ನೂ ಬಿಟ್ಟು ಎಳೆದ ಶಬ್ದ ಯಾವುದಿದೆ, ವಿಸ್ತರಿಸಿದ ಶಬ್ದ ಯಾವುದಿದೆ, ಅದನ್ನು ಪ್ರತ್ಯಯ ಅಂತ ಹೇಳಿ ಕರೀತಾರೆ. ಸಸ್ವರಗಳಂತೆ ಇಸ್ಲಾಂ ಧರ್ಮದಲ್ಲಿಯೂ ಸಹ ಪವಿತ್ರ ಕುರಾನಿನ ಪಾಠಕ್ಕೆ ವ್ಯಾಕರಣವಿದೆ. ಶಬ್ದದ ಏರಿಳಿತಗಳನ್ನು ನಿಯಂತ್ರಿಸುವ
ತೌಸೀದ್ ಅಥವಾ ತಜ್ವೀರ್ ಎನ್ನುವ ಪದ್ಧತಿ ಇದೆ. ಕ್ರೈಸ್ತ ಧರ್ಮದ ಗ್ರೆಗೇರಿಯನ್ ಚಾಂಟಿಂಗ್ಸ್ನಲ್ಲೂ ಸಹ ಟೇಪ್ ಮೆಥಡ್ ಎನ್ನುವ ಪದ್ಧತಿ ಇದೆ. ಈ ಸಸ್ವರಗಳು ಸಹ ಒಂದೊಂದು ವೇದಕ್ಕೆ ಸ್ವರಗಳು ಬೇರೆಯಾಗಿರ್ತವೆ. ಋಗ್ವೇದಕ್ಕೆ 4 ಸ್ವರಗಳು, ಯಜುರ್ವೇದಕ್ಕೆ 4 ಸ್ವರಗಳು, ಸಾಮವೇದಕ್ಕೆ 7 ಸ್ವರಗಳು ಮತ್ತು ಅಥರ್ವವೇದಕ್ಕೆ 8 ಸ್ವರಗಳು. ಹೀಗೆ ಸ್ವರ ಮತ್ತು ವ್ಯಂಜನವನ್ನು ನಾವು ಸೇರಿಸಿದಾಗ ಮಾತ್ರಾಬಲ, ಕನಿಷ್ಠ ಪ್ರಮಾಣದ ಸಮಯವನ್ನು ಸೇರಿಸಿ ನೋಡಿದಾಗ ಶಬ್ದದ ಉತ್ಪತ್ತಿ ಆಗ್ತದೆ. ಸಸ್ವರದಲ್ಲಿ ನಾನು ಶಬ್ದದ ಮಟ್ಟವನ್ನು ಹೇಳಿದೆ. ಉದಾಹರಣೆಗೆ ಋಗ್ವೇದದಲ್ಲಿ ಅ ಎನ್ನುವ ಶಬ್ದ ಒಂದು ಮಂತ್ರದಲ್ಲಿ ಅನುದಾತ್ತವಾಗಿದ್ದರೆ ಮೀ ಎನ್ನುವ ಶಬ್ದ ಪ್ರಚ್ಯಯವಾಗ್ತದೆ. ಅಗ್ನಿ ಮೀಳೆ ಪುರೋಹಿತಂ. ಇಲ್ಲಿ ಆ ಎನ್ನುವ ಶಬ್ದ ಅನುದಾತ್ತ, ಮೀ ಎನ್ನುವ ಶಬ್ದ ಪ್ರಚ್ಯಯ. ಯಾಕೆಂತಂದರೆ ಈ ಶಬ್ದವನ್ನು ವಿಸ್ತರಿಸಿ ಮೀಳೆ ಎಂದು ಹೇಳ್ತೇವೆ. ಈ ಶಬ್ದಗಳು ಋಗ್ವೇದದ ಮಂತ್ರಗಳು. ಮಂತ್ರಗಳು ಅಂತಂದ್ರೆ ಏನು? ಮನನಾತ್ ಮಂತ್ರ, ಮನ ತ್ರಾಯತೆ ಇತಿ ಮಂತ್ರ. ಮನ ಅಂತಂದರೆ ಮನಸ್ಸು, ತ್ರಾಯತೆ ಅಂತಂದರೆ ಕಾಪಾಡತಕ್ಕಂಥದ್ದು. ಮನಸ್ಸನ್ನು ಯಾವುದು ರಕ್ಷಣೆಯನ್ನು ಮಾಡ್ತದೋ ಅದು ಮಂತ್ರ. ಕ್ಷತಂ ತ್ರಾಯತೆ ಇತಿ ಕ್ಷತ್ರಿಯ. ನ್ಯಾಯಮಾರ್ಗದಲ್ಲಿ ನಿಮಗೆ ಆಗುವ ಆಘಾತವನ್ನು ಯಾರು ತಪ್ಪಿಸ್ತಾನೋ ಅಥವಾ ಯಾರು ರಕ್ಷಿಸ್ತಾನೋ ಆತ ಕ್ಷತ್ರಿಯ. ಮನ ತ್ರಾಯತೆ ಇತಿ ಮಂತ್ರ, ಮನಸ್ಸಿಗೆ ಆಗುವ ಆಘಾತವನ್ನು ಯಾವುದು ರಕ್ಷಿಸುತ್ತೋ ಅದು ಮಂತ್ರ. ಸಂಸ್ಕೃತದಲ್ಲಿ ಒಂದೇ ಶಬ್ದಕ್ಕೆ ಅನೇಕಾನೇಕ ಅರ್ಥಗಳು ಬರ್ತವೆ. ಮನ ಅಂತಂದರೆ ಮನಸ್ಸು, ತ್ರ ಅಂತಂದರೆ ಟು ಲಿಬರೇಟ್ ಅಥವಾ ಮುಕ್ತಗೊಳಿಸುವ ಕ್ರಿಯೆ. ಮನ ತ್ರ ಮಂತ್ರ. ಮನಸ್ಸಿಗೆ ಪ್ರಾಪಂಚಿಕ ವಸ್ತುಗಳಿಂದ ಒಂದು ನಿಶ್ಚಿತ ಸ್ಥಿತಿಯನ್ನು ಹೊದಿಕೆಯಾಗಿ ಹೊದಿಸಲಾಗ್ತದೆ. ಇಂತಹ ಹೊದಿಕೆಯನ್ನು ತೆಗೆದುಹಾಕುವ ಅಥವಾ ಮುಕ್ತಗೊಳಿಸುವ ಅಂದರೆ ಟು ಲಿಬರೇಟ್ ದಿ ಮೆಟೀರಿಯಲಿ ಕಂಡೀಷನ್ಡ್ ಮೈಂಡ್. ಪ್ರಾಪಂಚಿಕ ವಸ್ತು ಸ್ಥಿತಿಯ ನಿಶ್ಚಿತ ಸ್ಥಿತಿಯನ್ನು, ಮನಸ್ಸನ್ನು ಅದರಿಂದ ಬಿಡುಗಡೆ ಮಾಡ್ತಕ್ಕಂಥದ್ದು ಏನಿದೆಯೋ ಅವು ಮಂತ್ರಗಳು. ಅಥವಾ ಮಂತ್ರಗಳೆಂದರೆ ಒಂದು ಬಗೆಯ ಅಚಿಂತ್ಯವಾದ, ಅಲೌಕಿಕವಾದ, ಜ್ಞಾನಗಮ್ಯವಾದ, ಅನುಭವಾತೀತವಾದ ಕಂಪನಗಳು. ಈ ಕಂಪನಗಳಿಗೆ ಪ್ರಾಪಂಚಿಕ ನಿಶ್ಚಿತ ಸ್ಥಿತಿಯ ಮನಸ್ಸನ್ನು ಮುಕ್ತಗೊಳಿಸುವ ವಿಶೇಷವಾದ ಸತ್ವವಿದೆ. ಈ ಮಂತ್ರಗಳನ್ನು ಯಾರು ಸೃಷ್ಟಿಸಿದರು? ಈ ಮಂತ್ರಗಳನ್ನು ಯಾರು ಹೇಳಿದರು? ಸಿದ್ಧಪುರುಷರು ತಮ್ಮ ತಪಸ್ಸಿನ ಶಕ್ತಿಯ ಮೂಲಕ ಇದನ್ನು ಸಾಧಿಸಿ ಮಂತ್ರಗಳನ್ನು ಸೃಷ್ಟಿ ಮಾಡಿದರು. ತಪಸ್ಸಿನ ಮೂಲಕ ಪಡೆದ ಈ ಅಭಿಪ್ರಾಯಗಳನ್ನು ಆಧ್ಯಾತ್ಮಿಕ ಶಕ್ತಿಯ, ಜ್ಞಾನದ, ಅರಿವಿನ ಮೂಲಾಂಕುರಗಳಾಗಿ ಶಿಷ್ಯನಿಗೆ ಸತತವಾಗಿ ತಲುಪಿಸ್ತಾ ಬಂದರು. ಅಂತಹ ಒಂದು ಮಂತ್ರ ಇದಂ ಜಗತ್ ನಾಮರೂಪಂ. ಜಗತ್, ವಿಶ್ವದ ನಿಶ್ಚಿತ ಸ್ಥಿತಿಯ ಸಾಕ್ಷಾತ್ಕಾರ ಏನಿದೆ ಅಂದರೆ, ನಾವು ವಿಶ್ವದಲ್ಲಿ ಏನನ್ನು ನೋಡ್ತೇವೆ? ಮರವನ್ನು ನೋಡ್ತೇವೆ, ಗಿಡವನ್ನು ನೋಡ್ತೇವೆ, ಬಳ್ಳಿಯನ್ನು ನೋಡ್ತೇವೆ, ಸೂರ್ಯನ ನೋಡ್ತೇವೆ, ಚಂದ್ರನ ನೋಡ್ತೇವೆ, ಮನುಷ್ಯನ ನೋಡ್ತೇವೆ. ಇವೆಲ್ಲಕ್ಕೆ ಒಂದು ವಸ್ತುರೂಪದ ಆಕಾರವಿದೆ. ಈ ವಸ್ತುರೂಪದ ಆಕಾರ ಏನಿದೆ ಮನಸ್ಸಿನಲ್ಲಿ ಕುಳಿತಿದೆ. ಈ ಆಕಾರಕ್ಕೆ ಒಂದು ಶಬ್ದ ಸಹ ಇದೆ, ಅಥವಾ ಅದನ್ನು ನಾವು ನಾಮ ಅಂಥೇಳಿ ಕರಿತೀವಿ. ಆದ್ದರಿಂದ ಇದಂ ಜಗತ್ ನಾಮರೂಪಂ. ವಿಶ್ವದ ಸಾಕ್ಷಾತ್ಕಾರ ಏನಿದೆ ಅದು ನಾಮ ಮತ್ತು ರೂಪಗಳನ್ನು ಒಳಗೊಂಡಿದೆ. ಅಂದರೆ ವಿಶ್ವದ ನಿಶ್ಚಿತ ಸ್ಥಿತಿ ಈ ರೂಪದಲ್ಲಿ ಸಾಕ್ಷಾತ್ಕಾರವಾಗಿದೆ. ಮನುಷ್ಯನ ಅತಿ ಸಣ್ಣ ಅಂಡಾಂಶವನ್ನು ಗ್ರಹಿಸಿ,
ಅದರಲ್ಲಿ ಸತತವಾಗಿ ಚಿತ್ತವೃತ್ತಿ ಆಗ್ತಾ ಇದೆ. ಚಿತ್ತವೃತ್ತಿ ಅಂತಂದ್ರೇನು? ಮನಸ್ಸಿನಲ್ಲಿ ಯೋಚನೆಯ ಅಲೆಗಳು ಸತತವಾಗಿ ಹುಟ್ಟುತ್ತಾನೆ ಇರ್ತವೆ. ಆ ಸತತವಾಗಿ ಯೋಚನೆಗಳು ಹುಟ್ಟಬೇಕಾದ್ರೆ ಅದಕ್ಕೆ ಒಂದು ನಾಮ ಮತ್ತು ರೂಪ ಎರಡೂ ಬೇಕು. ಈಗ ಒಂದು ಬಕೆಟಿನಲ್ಲಿ ನೀರನ್ನು ಇಟ್ಟು ಅದಕ್ಕೆ ಒಂದು ಕಲ್ಲನ್ನು ಹಾಕಿದ್ರೆ ಅಲೆಗಳನ್ನು ಅದು ಸೃಷ್ಟಿ ಮಾಡ್ತದೆ. ಅಲೆಗಳನ್ನು ಸೃಷ್ಟಿ ಮಾಡೋದಷ್ಟೇ ಅಲ್ಲ, ಆ ಅಲೆಗಳು ನಿರಂತರವಾಗಿರಬೇಕು. ನಲ್ಲಿಯಲ್ಲಿ ತೊಟ್ಟು ತೊಟ್ಟಾಗಿ ಬೀಳುವ ನೀರಿನ ಬಿಂದು ನೀರಿನ ಅಲೆಗಳನ್ನು ಯಾವ ಬಗೆಯಲ್ಲಿ ಸತತವಾಗಿ ನಿರಂತರವಾಗಿ ಸೃಷ್ಟಿ ಮಾಡುತ್ತೋ ಅದೇ ಬಗೆಯಲ್ಲಿ ಮನಸ್ಸಿನಲ್ಲಿ ಚಿತ್ತವೃತ್ತಿಯಾದಾಗ, ಮನಸ್ಸಿನ ಕ್ರಿಯೆಯಾದಾಗ ಯೋಚನೆಯ ಅಲೆಗಳು ಸತತವಾಗಿ ಮೂಡಿಬರ್ತದೆ. ಆ ಯೋಚನೆಯ ಅಲೆಗಳು ಅಂತಂತಂದರೆ ಆ ಯೋಚನೆಯ ಸಹ ಒಂದು ಅದಕ್ಕೆ ನಾಮ ಮತ್ತು ರೂಪಗಳು ಬೇಕಾಗತ್ತೆ. ನಾಮ ಅಂತಂದರೆ ಮನಸ್ಸಿನಲ್ಲಿ ನಾನು ಮಂಡಿಗೆಯನ್ನು ತಿನ್ನಬೇಕು, ಕಾರಿನಲ್ಲಿ ಪ್ರಯಾಣ ಮಾಡಬೇಕು. ಕಾರು ಎನ್ನುವ ಶಬ್ದ ಬಂದಾಗ ಕಾರಿನ ರೂಪ ಬರುತ್ತೆ. ಮಂಡಿಗೆ ಎನ್ನುವ ಶಬ್ದ ಬಂದಾಗ ಪಂಚೇಂದ್ರಿಯಗಳ ಮೂಲಕ ಅದನ್ನು ಸವಿಯುವ ಗ್ರಹಿಕೆ ಬರುತ್ತೆ. ಹೀಗೆ ಒಂದು ಶಬ್ದ ಹಾಗೂ ಅದಕ್ಕೆ ಒಂದು ರೂಪ ಚಿತ್ತವೃತ್ತಿಯಲ್ಲಿ ಸತತವಾಗಿ ನಡೆಯುತ್ತಾ ಬರುತ್ತದೆ. ಇದು ಚಿತ್ತವೃತ್ತಿ ಮನುಷ್ಯನ ಅಂಡಾಂಶದಲ್ಲಿ ನೋಡಿದಾಗ ಅದನ್ನೇ ನೀವು ಒಂದು ಸುವ್ಯವಸ್ಥಿತವಾದ ವಿಶ್ವದಲ್ಲಿ ಭಾರಿ ಗಾತ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ತಾವು ನೋಡಬಹುದು. ಅಲ್ಲೂ ಸಹ ಸತತವಾಗಿ ನಡೆಯುವ ಒಂದು ಕ್ರಿಯೆ, ಚಿತ್ತವೃತ್ತಿಯಂತಹ ಕ್ರಿಯೆ ಸತತವಾಗಿ ನಡೆಯುತ್ತಲೇ ಬರ್ತಾ ಇರ್ತದೆ. ಯಥಾ ಏಕೇನ ಮೃತ್ಪಿಂಡೇನ ಸರ್ವಂ ಮೃನ್ಮಯಂ ವಿಜ್ಞಾತಂ ಸ್ಯಾತ್. ಜೇಡಿ ಮಣ್ಣಿನ ಭೂಮಿಯನ್ನು ನೀವು ನೋಡಿದಾಗ ಒಂದು ಹಿಡಿ ಜೇಡಿ ಮಣ್ಣನ್ನು ತೆಗೆದುಕೊಂಡು ಅದರ ಗುಣಗಳನ್ನು ವಿಶ್ಲೇಷಣೆ ಮಾಡಿದಾಗ ಏನು ಗುಣಗಳು ಒಂದು ಹಿಡಿ ಮಣ್ಣಿನಲ್ಲಿದೆಯೋ ಆ ಗುಣಗಳೇ ಇಡೀ ಜೇಡಿ ಮಣ್ಣಿನ ಭೂಮಿಯಲ್ಲಿ ನೀವು ಕಾಣಬಹುದು. ಹಾಗೆ ಮನುಷ್ಯನ ಪಿಂಡಾಂಶದ ಜ್ಞಾನ ವಿಶ್ವಬ್ರಹ್ಮಾಂಡದ ಜ್ಞಾನದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಅಂದರೆ ನಾಲೆಡ್ಜ್ ಆಫ್ ಮೈಕ್ರೋಕಾಸಮ್ ಲೀಡ್ಸ್ ಅಸ್ ಟುವರ್ಡ್ಸ್ ಮ್ಯಾಕ್ರೋಕಾಸಮ್. ರೂಪ ಅಂತಕ್ಕಂಥದ್ದು ಹೊರವಲಯದ ಅಥವಾ ವಲ್ಕ ಅಥವಾ ಹೊರಭಾಗದ ತೊಗಟೆ ಇದ್ದ ಹಾಗೆ. ಅದರ ಒಳಗಡೆ ನಾಮ ಅಂತಕ್ಕಂಥದ್ದು ಒಳಗಿನ ಸಾರ. ಶರೀರ ಆಕಾರವಾದರೆ ಅಥವಾ ಸ್ವರೂಪವಾದರೆ ಮನಸ್ಸು ಅಂತಃಕರಣವಾಗ್ತದೆ ಅಥವಾ ನಾಮವಾಗ್ತದೆ. ಮಾತಿನ ಶಕ್ತಿಯನ್ನು ಕೊಡುವ ಈ ಶಬ್ದದ ಸಂಕೇತಗಳು ವಿಶ್ವವ್ಯಾಪಿಯಾಗಿ ನಾಮ ಮತ್ತು ರೂಪವನ್ನು ಒಳಗೊಂಡಿರುತ್ತೆ. ಚಿತ್ತದ ಸಾಕ್ಷಾತ್ಕಾರ ಶಬ್ದಗಳಲ್ಲಿ ಹೊರಹೊಮ್ಮುತ್ತೆ. ನಾಮ ಮತ್ತು ರೂಪಗಳನ್ನು ಚಿತ್ತವೃತ್ತಿ ಒಳಗೊಂಡಿದೆ. ಹಾಗೆಯೇ ಸೃಷ್ಟಿಕರ್ತ ಬ್ರಹ್ಮ ತನ್ನ ಚಿತ್ತವೃತ್ತಿಯ ಮೂಲಕ ಮಾನಸ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾನೆ. ಅದು ಮನಸ್ಸಿನಿಂದ ಸೃಷ್ಟಿಯಾದ ಪೂರ್ಣ ಸೃಷ್ಟಿ. ಇದನ್ನೇ ನಾವು ಹಿರಣ್ಯಗರ್ಭ ಸೂಕ್ತದಲ್ಲಿ ಸಹ ಕಾಣಬಹುದು. ಹಿರಣ್ಯಗರ್ಭ ಸಮವರ್ತತಾಗ್ರೇ ಭೂತಸ್ಯ ಜಾತ ಪತಿರೇಕ ಆಸೀತ್. ಹಿರಣ್ಯಗರ್ಭದ ಸ್ಫೋಟವಾದಾಗ ಬೆಳಕಿನೊಂದಿಗೆ ಶಬ್ದದ ಉತ್ಪತ್ತಿಯಾಯಿತು. ಆ ಶಬ್ದದ ಉತ್ಪತ್ತಿ ಏನಿದೆ ಅದೇ ಶಬ್ದದ ಸಾಕ್ಷಾತ್ಕಾರ. ಅದು ಸೃಷ್ಟಿಯ ಮೊದಲ ಶಬ್ದ. ಅದರ ಸಲುವಾಗಿಯೇ ಶಬ್ದ ಬ್ರಹ್ಮ ಎಂದು ಕರೆಯುತ್ತೇವೆ. ಅದೇ ಓಂ. ಈ ಓಂ ಶಬ್ದ ಸೃಷ್ಟಿಯ ಮೊದಲ ಶಬ್ದ. ಇಂದ್ರಿಯ ಗೋಚರವಾದ ಅಭಿವ್ಯಕ್ತಗೊಂಡ ವಿಶ್ವ ಸ್ವರೂಪವಾದರೆ ಅದರ ಹಿನ್ನೆಲೆಯಲ್ಲಿ ಅಭಿವ್ಯಕ್ತವಾಗದ ಸ್ಫೋಟ ಶಬ್ದದ ಸಾಕ್ಷಾತ್ಕಾರವಾಗ್ತದೆ. ಈ ಮಾತನ್ನು ಸಂತ ಜಾನರ ಗಾಸ್ಪೆಲ್ಲಲ್ಲಿ ಸಹ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಇನ್ ದ ಬಿಗಿನಿಂಗ್ ದಿ ವರ್ಲ್ಡ್ ವಾಸ್ ವಿತ್ ಗಾಡ್ ಅಂಡ್ ದಿ ವರ್ಲ್ಡ್ ವಾಸ್ ಗಾಡ್. ಪ್ರಾರಂಭದಲ್ಲಿ ಶಬ್ದ ಆ ಭಗವಂತನ ಬಳಿ ಇದ್ದಿತ್ತು. ನಂತರ ಆ ಶಬ್ದವೇ ಭಗವಂತ ಎನ್ನುವ ಮಾತನ್ನು
ಸಂತ ಜಾನರ ಗಾಸ್ಪಲ್ ಹೇಳ್ತದೆ. ಈ ನಿರಂತರವಾದ ಸ್ಫೋಟ ಏನಿದೆ ಅದು ಎಲ್ಲ ಅಭಿಪ್ರಾಯಗಳಿಗೆ, ಎಲ್ಲ ಹೆಸರುಗಳಿಗೆ, ಅಂದರೆ ನಾಮ ಮತ್ತು ರೂಪಕ್ಕೆ ನಿರಂತರವಾದ ವಸ್ತುವಾಗುತ್ತೆ. ಇಂತಹ ಶಕ್ತಿಯ ಮೂಲಕ ಸೃಷ್ಟಿ ಮಾಡುವ ಭಗವಂತ ಸ್ಫೋಟವಾಗಿ ನಿಶ್ಚಿತ ಸ್ಥಿತಿಯನ್ನು ತಲುಪಿ ಇಂದ್ರಿಯ ಪರಿಗ್ರಹವಾದ ವಿಶ್ವದ ರೂಪದಲ್ಲಿ ಹೊರಹೊಮ್ಮತಾನೆ. ಈ ಸ್ಫೋಟ ಸಾಧ್ಯವಾಗುವ ಒಂದೇ ಒಂದು ಶಬ್ದ ಎಂದರೆ ಅದು ಓಂ. ಆದ್ದರಿಂದ ಸ್ಫೋಟ ಮತ್ತು ಓಂ ಇವುಗಳನ್ನು ಬೇರೆ ಬೇರೆ ಪ್ರತ್ಯೇಕ ಮಾಡುವುದು ಸಾಧ್ಯ ಇಲ್ಲ. ಅಂಡಾಂಶದ ಮಟ್ಟದಲ್ಲಿ, ಅಂದರೆ ಮೈಕ್ರೋಕಾಸ್ಮ್ ಲೆವೆಲ್, ಹೇಗೆ ಶಬ್ದ ಮತ್ತು ಅಭಿಪ್ರಾಯಗಳನ್ನು ಬೇರೆ ಬೇರೆ ಮಾಡುವುದು ಸಾಧ್ಯವಿಲ್ಲವೋ ಹಾಗೆಯೇ ಬ್ರಹ್ಮಾಂಡದ ಮಟ್ಟದಲ್ಲಿ ಮ್ಯಾಕ್ರೋಕಾಸ್ಮ್ ಲೆವೆಲ್ ವಿಶ್ವದ ಸಾಕ್ಷಾತ್ಕಾರವನ್ನು ಹಾಗೂ ಸೃಷ್ಟಿಯ ಮೊದಲ ಶಬ್ದವಾದ ಸ್ಫೋಟದ ರೂಪದಲ್ಲಿ ಹೊರಹೊಮ್ಮುವ ಓಮನ್ನು ಪ್ರತ್ಯೇಕ ಮಾಡುವುದು ಸಾಧ್ಯವಿಲ್ಲ. ಆದ್ದರಿಂದ ಓಂ ಎನ್ನುವ ಶಬ್ದ ಎಲ್ಲ ಶಬ್ದಗಳಿಗಿನ್ನ ಪವಿತ್ರವಾದ ಶಬ್ದವಾಗುತ್ತೆ. ಎಲ್ಲ ನಾಮ ಮತ್ತು ರೂಪಗಳ ಮಾತೆಯಾಗುತ್ತೆ. ನಿರಂತರವಾಗಿ ಸೃಷ್ಟಿಸುವ ಬ್ರಹ್ಮಾಂಡದ ಸಾಕ್ಷಾತ್ಕಾರದ ರೂಪವಾಗುತ್ತೆ. ಎಲ್ಲ ನೆಲೆಗಳನ್ನು ಇದು ಅಳವಡಿಸುತ್ತೆ. ಇದು ಅಖಂಡವಾಗುತ್ತೆ. ಶಬ್ದ ಬ್ರಹ್ಮದ ರೂಪದಲ್ಲಿ ಸೃಷ್ಟಿಯ ಮೊದಲ ಶಬ್ದವಾಗುತ್ತೆ. ನಾದ ಬ್ರಹ್ಮದ ರೂಪದಲ್ಲಿ ಎಲ್ಲ ಸಂಗೀತದ ಮೂಲವಾಗುತ್ತೆ. ಈ ಮಾತನ್ನು ಉಪನಿಷತ್ತುಗಳ ದೃಷ್ಟಿಯಿಂದ ನಾವು ಒಮ್ಮೆ ನೋಡಬಹುದು. ಮಹಾನಾರಾಯಣ ಉಪನಿಷತ್ತಲ್ಲಿ ಓಂನ ಬಗ್ಗೆ ಹೇಳುತ್ತಾ, ಅಕಾರ ಉಕಾರ ಮಕಾರ ಇತಿ ತಾನ್ ಏಕದಾ ಸಮಭವತು ತದೇಮದೋಮಿತಿ. ಓಂ ಶಬ್ದ ಅಕಾರ ಉಕಾರ ಮತ್ತು ಮಕಾರಗಳಿಂದ ಉದ್ಭವವಾಗುತ್ತೆ ಅಂತಕ್ಕಂಥ ಮಾತು ಬರುತ್ತೆ. ಈ ಅಕಾರ ಉಕಾರ ಮತ್ತು ಮಕಾರಗಳನ್ನು ಆದಿಗ್ರಂಥಿ, ಮಧ್ಯಗ್ರಂಥಿ ಹಾಗೂ ಅಂತ್ಯಗ್ರಂಥಿ ಸಹ ಹೇಳ್ತಾರೆ. ಈ ಅಕಾರ ಉಕಾರ ಮಕಾರಗಳನ್ನು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೆ ತುಲನೆ ಮಾಡಿ ಸಹ ತೋರಿಸ್ತಾರೆ. ಆದ್ದರಿಂದ ಓಂಕಾರದಲ್ಲಿ ತ್ರಿಮೂರ್ತಿಗಳು ಕುಳಿತಿದ್ದಾರೆ ಅನ್ನುವ ಮಾತನ್ನು ಸಹ ಹೇಳ್ತಾರೆ. ಅಷ್ಟೇ ಅಲ್ಲ, ನಾನು ಮೊದಲು ತಿಳಿಸಿದ ಹಾಗೆ ಸ್ವರ ಮತ್ತು ವ್ಯಂಜನಗಳ ಸಂಯೋಜನೆಯಿಂದ ಶಬ್ದದ ಉತ್ಪತ್ತಿಯಾಗುತ್ತೆ. ಅದಕ್ಕೆ ಆಧಾರ ಏನು ಅಂತಂದರೆ ಕನಿಷ್ಠ ಪ್ರಮಾಣದ ಅಳತೆಯ ಸಮಯದ ಆಧಾರ. ಎಲ್ಲ ಶಬ್ದಗಳಲ್ಲಿ ಸ್ವರ ಒಂದಿದೆ, ವ್ಯಂಜನ ಒಂದಿದೆ ಮತ್ತು ಮಾತ್ರೆಯ ಆಧಾರ ಸಹ ಇದೆ. ಆದರೆ ಮಹಾನಾರಾಯಣ ಉಪನಿಷತ್ತಿನ ಪ್ರಕಾರ ಅಕಾರ ಉಕಾರ ಮತ್ತು ಮಕಾರಗಳು, ಆ ಮತ್ತು ಉ ಎರಡು ಸ್ವರಗಳು, ಮ ಅಂತಕ್ಕಂಥದ್ದು ಒಂದು ವ್ಯಂಜನ. ಇದರ ಕ್ರಮಪಲ್ಲಟ ಅಥವಾ ಸಂಯೋಜನೆಗಳನ್ನು ನಾವು ನೋಡಿದ್ರೆ ಎಲ್ಲ ಶಬ್ದಗಳಿಗಿಂತ ಮಿಗಿಲಾದ ಸಂಯೋಜನೆ ಓಂಕಾರದಲ್ಲಿ ಮಾತ್ರ ಸುಮಾರು 146 ಸಂಯೋಜನೆಗಳ ರೂಪದಲ್ಲಿ ಹೊರಹೊಮ್ಮಿ ಬರುತ್ತೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ವಿವೇಚನಾ ಶಕ್ತಿ ಅಥವಾ ಆತ್ಮಸಾಕ್ಷಿಯ ಮಾತಿದೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಗ್ನಿರ್ದೇವತಾ ಬ್ರಹ್ಮ ಇತ್ಯಾರ್ಷಂ ಗಾಯತ್ರಿ ಛಂದಂ ಪರಮಾತ್ಮಂ ಸ್ವರೂಪಂ. ಓಂ ಎಂಬ ಅಕ್ಷರದಲ್ಲಿ ಇಡೀ ಬ್ರಹ್ಮನೇ ಅಡಗಿದ್ದಾನೆ. ಇಲ್ಲಿ ಬ್ರಹ್ಮ ಅಂದರೆ ಆತ್ಮಸಾಕ್ಷಿ ಅಥವಾ ವಿವೇಚನಾ ಶಕ್ತಿಯ ಪರಮ ಅರ್ಥ. ಅಂದರೆ ಓಂಕಾರದಲ್ಲಿ ಎಲ್ಲ ಅಡಗಿದೆ. ಇದನ್ನು ಗಾಯತ್ರಿ ಮಂತ್ರಕ್ಕೆ ತುಲನೆ ಮಾಡ್ತಾರೆ. ಓಂ ಶಬ್ದವನ್ನು, ಅಕಾರ ಉಕಾರ ಮತ್ತು ಮಕಾರವನ್ನು ತ್ರಿಪದ ಗಾಯತ್ರಿ ಅಂತಂದರೆ ಗಾಯತ್ರಿಯ 3 ಭಾಗಗಳು ಅಂಥೇಳಿ ಸಹ ಇದನ್ನು ತುಲನೆ ಮಾಡ್ತಾರೆ. ಮಾಂಡೋಕ್ಯ ಉಪನಿಷತ್ನಲ್ಲಿ ಓಂ ಕಾಲಾತೀತವಾದದ್ದು ಎನ್ನುವ ಮಾತು ಬರುತ್ತೆ. ಓಮಿತ್ಯೇದಕ್ಷರಮಿದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಮೋಂಕಾರಮೇವ ಯಚ್ಚಾನ್ಯತ್ರಿಕಾಲಾತೀತ ಸರ್ವಮೋಂಕಾರಮೇವ.
ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲ, ಮೂರೂ ಕಾಲಗಳು ಓಂನಲ್ಲಿ ಅಡಗಿದೆ. ಆದ್ದರಿಂದ ಓಂ ಎನ್ನುವ ಶಬ್ದ ಕಾಲಾತೀತವಾದದ್ದು. ಮಾಂಡೂಕ್ಯ ಅನ್ನುವ ಶಬ್ದ ಮಂಡೂಕಸ್ಯ ಭಾವ ಮಾಂಡೂಕ್ಯ. ತಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಾಡಬೇಕಾದ್ರೆ ಮಂಡೂಕ ಅಂತಂದರೆ ಕಪ್ಪೆ. ಕಪ್ಪೆಯ ಉಪಾದಿಯಲ್ಲಿ ಕಪ್ಪೆಯ ತರಹ ನೀವು ಕುಳಿತರೆ ನಿಮ್ಮ ಮನಸ್ಸನ್ನು ನೀವು ಕೇಂದ್ರೀಕರಣ ಮಾಡಬಹುದು. ಈ ಮಾಂಡೂಕ್ಯ ಉಪನಿಷತ್ತು ಓಂಕಾರದ ಬಗ್ಗೆ, ಧ್ಯಾನದ ಬಗ್ಗೆ, ಜಪದ ಬಗ್ಗೆ ಬಹಳಷ್ಟು ತಿಳುವಳಿಕೆಯನ್ನು ಕೊಡುತ್ತೆ. ಮುಂಡಕ ಉಪನಿಷತ್ನಲ್ಲಿ ಓಂಕಾರವನ್ನು ಪ್ರಣವ ಎಂದು ಕರೆಯಲಾಗಿದೆ. ಪ್ರಣವ ಅಂತಂದ್ರೆ ಏನು? ಪ್ರ ಪ್ಲಸ್ ನವ. ಪ್ರ ಅಂತಕ್ಕಂಥದ್ದು ಸಂಸ್ಕೃತ ಭಾಷೆಯ 22 ವಿಸರ್ಗಗಳಲ್ಲಿ ಒಂದು. ನವ ಅಂತಂದರೆ ನೂತನವಾದದ್ದು. ಪ್ರಣವ ಅಂತಂದರೆ ನಿತ್ಯ ನೂತನವಾದದ್ದು, ಚಿರಂತನವಾದದ್ದು, ಅನಂತವಾದದ್ದು ಎನ್ನುವ ಅರ್ಥ ಬರುತ್ತೆ. ಪ್ರಣವೋ ಧನುಷರೋ ಹ್ಯಾತ್ಮ ಬ್ರಹ್ಮತಲ್ಲಕ್ಷ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ತನ್ಮಯೋ ಭವೇತ್. ಮುಂಡಕದಲ್ಲಿ ಪ್ರಣವವನ್ನು ಧನುಸ್ಸಿಗೆ ಅಂದರೆ ಬಿಲ್ಲಿಗೆ ತುಲನೆ ಮಾಡಿ ಹೇಳಲಾಗಿದೆ. ನಮ್ಮ ಲಕ್ಷ್ಯ ಬ್ರಹ್ಮಜ್ಞಾನವನ್ನು ಪಡೆಯತಕ್ಕಂಥದ್ದು ಅಥವಾ ಆತ್ಮಸಾಕ್ಷಿಯನ್ನು, ವಿವೇಚನಾ ಶಕ್ತಿಯನ್ನು ತಲುಪಬೇಕಾಗಿದೆ. ಅದು ನಮ್ಮ ಗುರಿ. ಅದಕ್ಕೆ ಬಾಣವನ್ನು ಬಿಡಬೇಕು. ಬಾಣ ವ್ಯಕ್ತಿಗತವಾದದ್ದು. ಧನುಸ್ಸಿನ ಅವಲಂಬನೆ ಅದಕ್ಕೆ ಬೇಕು ಅಥವಾ ಆಧಾರ ಬೇಕು. ಯಾವುದು ನಮಗೆ ಆಧಾರ? ಓಂಕಾರವೇ ನಮಗೆ ಆಧಾರ. ಪ್ರಣವವನ್ನು ಧನುಸ್ಸನ್ನಾಗಿ ಮಾಡಿಕೊಂಡು, ಬಿಲ್ಲನ್ನಾಗಿ ಮಾಡಿಕೊಂಡು, ಲಕ್ಷ್ಯವನ್ನು ಅಂದರೆ ಬ್ರಹ್ಮನನ್ನಾಗಿ ಇಟ್ಟುಕೊಂಡು, ಅಂದರೆ ಅಂತಿಮವಾದ ವಿವೇಚನಾ ಶಕ್ತಿಯನ್ನೇ ಲಕ್ಷ್ಯವನ್ನಾಗಿಟ್ಟುಕೊಂಡು ನಿಮ್ಮ ಆತ್ಮವನ್ನು ಬಾಣವಾಗಿ ಉಪಯೋಗಿಸಿ ಗುರಿ ತಪ್ಪದೇ ಅದನ್ನು ನಾವು ಭೇದಿಸಬೇಕು. ಹಾಗೆ ಭೇದಿಸಿದಾಗ ನಮ್ಮ ಆತ್ಮ ಪರಮಾತ್ಮನಲ್ಲಿ ಲೀನವಾಗುವ ಸಾಧ್ಯತೆ ಇದೆ. ಮುಂಡಕದಲ್ಲಿ ಬರುವ ಅಪ್ರಮತ್ತೇನ ಎನ್ನುವ ಮಾತು ಗುರಿ ತಪ್ಪದೆ. ಪ್ರಮತ್ತೇನ ಅಂತಂದರೆ ಗುರಿಯನ್ನು ತಪ್ಪುವುದು. ಅಪ್ರಮತ್ತ ಅಂತಂದರೆ ಗುರಿ ತಪ್ಪದೆ ಅದನ್ನು ಭೇದಿಸು. ಬಾಣಕ್ಕೆ ಬೇಕಾದ ವೇಗವನ್ನು ಧನುಸ್ಸು ಮಾತ್ರ ಕೊಡಬಲ್ಲದು. ಓಂಕಾರ ರೂಪದಲ್ಲಿರುವ ಧನುಸ್ಸನ್ನು ಉಪಯೋಗಿಸಿ ಆತ್ಮವನ್ನು ಬಾಣವನ್ನಾಗಿ ಮಾಡಿಕೊಂಡು ಗುರಿಯನ್ನು ಅಥವಾ ಲಕ್ಷ್ಯವನ್ನು ತಪ್ಪದೆ ಭೇದಿಸಬೇಕಾದದ್ದು. ಕಠೋಪನಿಷತ್ತಿನಲ್ಲಿ ಯಮ ಹಾಗೂ ನಚಿಕೇತರ ಸಂವಾದದಲ್ಲಿ ಸಹ ಓಂಕಾರದ ಚರ್ಚೆ ಇದೆ. ಕಠೋಪನಿಷತ್ತಿನ ನಾಯಕ ಬಾಲಕನಾದ ನಚಿಕೇತ ಆತ್ಮಜ್ಞಾನವನ್ನು ಪಡೆಯುವ ಉದ್ದೇಶದಿಂದ ಯಮನ ಬಳಿಗೆ ಹೋದಾಗ ಯಮನ ಸಂವಾದದಲ್ಲಿ ಓಂಕಾರದ ಬಗ್ಗೆ ಮಾತುಗಳು ಬರುತ್ತವೆ. ಸರ್ವೇ ವೇದ ಯತ್ಪದ ಮಾಮನಂತಿ ತಪಾಸ್ಮಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಿಂತೋ ಬ್ರಹ್ಮಚರ್ಯ ಚರಿತಂ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ. ಓಂ ಇತ್ಯೇತತ್. ಯಮಧರ್ಮರಾಜ ಸಂಕ್ಷಿಪ್ತ ರೂಪದಲ್ಲಿ ಜೀವನದ ರಹಸ್ಯವನ್ನು ತಿಳಿಯ ಹೇಳ್ತಾನೆ. ಯಾವ ವೇದಗಳ ಸಾರಾಂಶ ಅಥವಾ ಯಾವ ತಪಸ್ಸಿನ ಮೂಲಕ ನಾವು ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದೇವೋ ಆ ಸಾರಾಂಶ ಏನು ಅಂತಂದರೆ ಅದು ಓಂ ಎನ್ನುವ ಗುರಿ ಮಾತ್ರ. ಪುನಃ ಯಾವುದು ಪರಮವಾದದ್ದು ಎಂದು ತಿಳಿಸುತ್ತಾ ಏತದ್ಧ್ಯೇವಾಕ್ಷರಂ ಬ್ರಹ್ಮ ಏತದ್ಧ್ಯೇವಾಕ್ಷರಂ ಪರಂ ಏತದ್ಧ್ಯೇವಾಕ್ಷರಂ ಜ್ಞಾತ್ವಾ ಯೋ ಯದಿಚ್ಛತಿ ತಸ್ಯ ತತ್. ಓಂ ಎಂಬ ಈ ಅಕ್ಷರ ಎಲ್ಲಕ್ಕಿನ್ನ ಪರಮವಾದದ್ದು. ಓಂ ಎನ್ನುವ ಅಕ್ಷರವೇ ಬ್ರಹ್ಮನೂ ಸಹ ಹೌದು. ಓಂ ಎಂಬ ಅಕ್ಷರದ ಅರ್ಥವನ್ನು ತಿಳಿದವನು ತನಗೆ ಏನು ಬೇಕೋ ಅದನ್ನು ಪಡೆಯುತ್ತಾನೆ ಎನ್ನುವ ಮಾತನ್ನು ಯಮ ನಚಿಕೇತನಿಗೆ ತಿಳಿಸುತ್ತಾನೆ. ನಂತರ ಏತದಾ ಲಂಬನಂ ಶ್ರೇಷ್ಠಂ ಏತದಾ ಲಂಬನಂ ಪರಂ
ಏತದಾ ಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೇ ಮಹೀಯತೆ. ಓಂ ಎನ್ನುವುದು ಸರ್ವೋನ್ನತ ಸಂಕೇತ, ಅತ್ಯುನ್ನತ ಆಧಾರ. ಇದನ್ನು ಅರ್ಥ ಮಾಡಿಕೊಂಡವರು ಬ್ರಹ್ಮಸ್ಥಾನದಲ್ಲಿಯೇ ನೆಲೆಸುತ್ತಾರೆ ಎಂದು ಯಮ ಪುನಃ ಪುನಃ ತಿಳಿಸಿ ಹೇಳುತ್ತಾನೆ. ಇದರ ಅರ್ಥವನ್ನು ತಿಳಿದುಕೊಂಡ ಅಥವಾ ಅರಿತ ವ್ಯಕ್ತಿಯ ಆಕಾಂಕ್ಷೆಗಳು ಖಂಡಿತವಾಗಿಯೂ ಸಿದ್ಧಿಸುತ್ತದೆ ಎನ್ನುವ ಮಾತು ಸಹ ಬರುತ್ತದೆ. ಋಗ್ವೇದದಲ್ಲಿನ ವಾಮದೇವ ಋಷಿಯ ಮಂತ್ರಗಳು ಬಹಳ ಪ್ರಸಿದ್ಧವಾದ ಮಂತ್ರಗಳು. ಓಂ ಶಬ್ದ ಸಂಕೇತವನ್ನು ಪರಾಪ್ರಣವ ಎನ್ನುವ ಮಾತಿನಿಂದ ವರ್ಣಿಸುತ್ತಾರೆ. ಓಮನ್ನು ಸಮುದ್ರ, ಅಪರಿಮಿತ, ರೂಪರಹಿತ, ಸರ್ವವ್ಯಾಪಿ ಇತ್ಯಾದಿ ಶಬ್ದಗಳಲ್ಲಿ ಸಹ ಬಣ್ಣಿಸುತ್ತಾರೆ. ಓಂಕಾರವನ್ನು ಸಮುದ್ರಕ್ಕೆ ತುಲನೆ ಮಾಡಲಾಗಿದೆ. ಸಮುದ್ರದಲ್ಲಿ ದೂರದಿಂದ ಬರುವ ಅಲೆಗಳ ಏರಿಳಿತ ಹೇಗೋ ಹಾಗೆ ಹುಟ್ಟು ಲಯಗಳು ಅಲೆಯೋಪಾದಿಯಲ್ಲಿ ಇರುತ್ತವೆ. ಸಮುದ್ರ ಅಮೃತ ತುಲ್ಯವಾದದ್ದು. ಆದ್ದರಿಂದ ಈ ಮರಳಿದ ಅಲೆಗಳು ಅಮೃತಕ್ಕೆ ಸಮಾನವಾದದ್ದು. ಸಮುದ್ರಾತ್ ಊರ್ಮಿರ್ಮಧುಮಾಂಗ್ ಉದಾರತ್ ಉಪಾಂಶುನ ಸಮ ಅಮೃತತ್ವಂ ಆನಟ್. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಓಂಕಾರದ ಬಗ್ಗೆ ಹೇಳುತ್ತಾ ಬಹಳ ಸುಂದರವಾದ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಲಾಗಿದೆ. ಯಜ್ಞಯಾಗಾದಿಗಳಲ್ಲಿ ನಾವು ಅಗ್ನಿ ಕಾರ್ಯವನ್ನು ಮಾಡಬೇಕು. ಅದಕ್ಕೆ ಬೆಂಕಿಯನ್ನು ಹೊತ್ತಿಸಬೇಕು. ಅರಣಿಗಳನ್ನು ಉಪಯೋಗಿಸಿ ಬೆಂಕಿಯನ್ನು ಉತ್ಪತ್ತಿ ಮಾಡ್ತೇವೆ. ಅರಣಿ ಅಂತಂದರೆ ಚಕಮಕಿ ಕಟ್ಟಿಗೆ. ಒಂದು ಅರಣಿಯ ಮೇಲೆ ಮತ್ತೊಂದು ಅರಣಿಯನ್ನು ಇಟ್ಟು ಒಂದು ಉಜ್ಜುವ ಕ್ರಿಯೆ ಇದೆಯಲ್ಲ, ಆ ಕ್ರಿಯೆಯಿಂದ ಬೆಂಕಿ ಉತ್ಪತ್ತಿಯಾಗುತ್ತೆ. ಈ ಉಜ್ಜುವ ಕ್ರಿಯೆ ಅಥವಾ ತಿಕ್ಕುವ ಕ್ರಿಯೆಯನ್ನು ಧ್ಯಾನದ ಸಂಕೇತವಾಗಿ ಉಪಯೋಗಿಸಲಾಗಿದೆ. ವ್ಯಕ್ತಿಯ ಶರೀರ ಒಂದು ಕಟ್ಟಿಗೆ ಆದರೆ ಓಂಕಾರ ಮತ್ತೊಂದು ಕಟ್ಟಿಗೆ. ಸ್ವದೇಹಮರಣಿಂ ಕೃತ್ವ ಪ್ರಣವಂ ಚೋತ್ತರಾರಣಿಂ ಧ್ಯಾನ ನಿರ್ಮಥನಾಭ್ಯಾಸಾತ್ ದೇವಂ ಪಶ್ಯೇನ ಗೂಢವತ್. ಅಂದರೆ ವ್ಯಕ್ತಿಯ ಶರೀರ ಅರಣಿಯ ಒಂದು ಭಾಗವಾದರೆ ಓಂಕಾರ ಮತ್ತೊಂದು ಅರಣಿಯಾಗಿ ಅಗ್ನಿಯನ್ನು ಹುಟ್ಟಿಸುವ ಕ್ರಿಯೆಯನ್ನು ಸೂಚಿಸುತ್ತೆ. ಇದರಲ್ಲಿ ಸಾರ್ಥಕತೆಯೂ ಸಹ ಒಳಗೊಂಡಿದೆ. ಗೋಪಥ ಬ್ರಾಹ್ಮಣದಲ್ಲಿ ಎಲ್ಲಕ್ಕಿಂತ ಒಂದು ಭಿನ್ನವಾದ ಆಯಾಮವನ್ನು ಸೂಚಿಸಲಾಗಿದೆ. ಒಂದು ಕಾಲುವೆಯನ್ನು ದಾಟಬೇಕಾದ್ರೆ ಒಂದು ದಂಡವನ್ನು ಉಪಯೋಗಿಸಿ ನಾವು ಕಾಲುವೆಯನ್ನು ದಾಟಬೇಕು. ಹಾಗೆಯೇ ಅಸ್ತಿತ್ವದ ಕ್ಲೇಶಗಳನ್ನು ದಾಟುವುದಕ್ಕೆ ಪ್ರಣವವನ್ನು ಒಂದು ಊರುಗೋಲನ್ನಾಗಿ ಉಪಯೋಗಿಸಬಹುದು. ಅಮೃತಂ ವೈ ಪ್ರಣವಃ ಅಮೃತೇನೈವ ತನ್ ಮೃತ್ಯುಂ ತರತಿ ತದ್ಯಥಾ ಮಂತ್ರೇಣ ವಾಗರ್ಥಂ ಸಂಕ್ರಮೇತ ಏವಂ ತತ್ ಪ್ರಣವೇನಾಪ ಸಂತನೋತಿ. ಅಂದರೆ ಪ್ರಣವ ಅಥವಾ ಓಂಕಾರ ನಮ್ಮ ಅಸ್ತಿತ್ವದ ಕ್ಲೇಶಗಳನ್ನು ದಾಟುವ ಸಾಧನವಾಗುತ್ತದೆ. ತೈತ್ರಿಯ ಉಪನಿಷತ್ತಿನಲ್ಲಿ ಓಂಕಾರವನ್ನು ಒಂದು ಶಕ್ತಿಯ ರೂಪದಲ್ಲಿ, ಒಂದು ಪ್ರಭುತ್ವದ ರೂಪದಲ್ಲಿ, ಒಂದು ಬಲದ ರೂಪದಲ್ಲಿ, ಒಂದು ಭಾವೋದ್ವೇಗದ ರೂಪದಲ್ಲಿ ಮತ್ತು ಅಪಾರತೆಯ ಪ್ರತೀಕದ ರೂಪದಲ್ಲಿ ಕಾಣಲಾಗಿದೆ. ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ. ವೃಷಭ ಅಂತಂದರೆ ಎತ್ತು ಅಂಥೇಳಿ. ವೃಷಭ ಎನ್ನುವ ಶಬ್ದಕ್ಕೆ ಋಗ್ವೇದದಲ್ಲಿ ಬಹಳಷ್ಟು ಅರ್ಥಗಳನ್ನು ಕೊಡುವಾಗ ಶಕ್ತಿ ಅಥವಾ ಪ್ರಭುತ್ವ ಅಥವಾ ಬಲದ ಸಂಕೇತವಾಗಿದೆ. ಓಮನ್ನು ಈ ವೃಷಭಕ್ಕೆ ಹೋಲಿಸಲಾಗಿದೆ. ಪತಂಜಲಿಯ ಯೋಗ ಸೂತ್ರದಲ್ಲಿ ಓಂಕಾರವನ್ನು ಈಶ್ವರ ಪ್ರಣಿಧಾನದ ಸಂದರ್ಭದಲ್ಲಿ ಉಪಯೋಗಿಸಲಾಗಿದೆ. ಭಕ್ತಿಪೂರ್ವಕವಾಗಿ ನಾವು ದೇವರನ್ನು ಸಮೀಪಿಸುವ ಮಾರ್ಗ ಈಶ್ವರ ಪ್ರಣಿಧಾನ. ಯೋಗ ಚಿತ್ತವೃತ್ತಿ ವಿರೋಧ. ಮನಸ್ಸಿನ ಚಂಚಲತೆಯನ್ನು ಹೊಡೆದು ಹಾಕುವುದು ಯೋಗ. ಅಲೆಮಾರಿಯಾದ ಮನಸ್ಸನ್ನು ತಡೆ ಹಿಡಿದಾಗ ಅದು ಯೋಗವಾಗತ್ತೆ.
ಪೂರ್ವಾಗ್ರಹ ಪೀಡಿತರಾಗದೆ ಚಿತ್ತಭ್ರಮಣ ರಹಿತರಾಗಿ ನಾವು ಮನಸ್ಸನ್ನು ಕೇಂದ್ರೀಕರಣ ಮಾಡಿದರೆ ಓಂಕಾರದ ಸಹಾಯದಿಂದ ನಮ್ಮ ಎಲ್ಲ ಒಳತೋಟಿಗಳು ಸಂಘರ್ಷಗಳು ನಾಶವಾಗುವ ಮಾತನ್ನು ಪತಂಜಲಿಯ ಯೋಗಸೂತ್ರ ತಿಳಿಯ ಹೇಳುತ್ತೆ. ಕ್ಲೇಶಕರ್ಮ ವಿಪಾಕಾಶಯೈರ ಪರಾಮೃಷ್ಟ ಪುರುಷ ವಿಶೇಷ ಈಶ್ವರ. ಕ್ಲೇಶಕರ್ಮಗಳನ್ನು ದೂರ ಮಾಡಿಕೊಳ್ಳುವ ದಾರಿ ಆತ್ಮಸಂಯಮದ ಧ್ಯಾನದ ಪ್ರಕ್ರಿಯೆಗಳನ್ನು ಪ್ರಭುವಿನ ಮೇಲಿನ ಶ್ರದ್ಧಾಯುಕ್ತ ಗಮನವೆಂದು ಯೋಗ ಗ್ರಂಥ ವಿವರಿಸುತ್ತದೆ. ಭಗವದ್ಗೀತೆಯಲ್ಲಿ ಅಕ್ಷರಾಣಾಂ ಅಕಾರೋಸ್ಮಿ ಎನ್ನುವ ಮಾತು ಸಹ ಬರುತ್ತದೆ. ಓಂಕಾರ ಎಲ್ಲ ಅಕ್ಷರಗಳಿಗಿನ್ನ ಮೊದಲಾದ ಅಕ್ಷರ ಎನ್ನುವ ಅರ್ಥ ಇಲ್ಲಿ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪರಾ. ಭಗವದ್ಗೀತೆಯ 17ನೇ ಅಧ್ಯಾಯದ ಈ ಶ್ಲೋಕ ಓಂ ತತ್ಸತ್ ಬ್ರಹ್ಮನ 3 ಪದವಿಗಳನ್ನು ಘೋಷಿಸುತ್ತದೆ. ಬ್ರಾಹ್ಮಣ, ವೇದ ಮತ್ತು ಯಜ್ಞಗಳ ಆಯಾಮವನ್ನು ಸೂಚಿಸುತ್ತದೆ. ಈಗ ಪೂರ್ವಿ ಸಂಸ್ಕೃತಿಯ ಕೆಲವು ಧರ್ಮಗಳಲ್ಲಿ ಓಂ ಬಗ್ಗೆ ಏನು ತಿಳುವಳಿಕೆ ಇದೆ ಎನ್ನುವ ಮಾತನ್ನು ಗಮನಿಸೋಣ. ಮಹಾಯಾನ ಬೌದ್ಧ ಧರ್ಮದಲ್ಲಿ ಪ್ರಸಿದ್ಧವಾದದ್ದು ವಜ್ರಜಪ. ಓಂ ಮಣಿಪದ್ಮೆ ಹುಂ. ಓಂನಿಂದ ಪ್ರಾರಂಭವಾಗುವ, ಅಂದರೆ ಉಚ್ಛ್ವಾಸದಿಂದ ಪ್ರಾರಂಭವಾಗುವ ಮಂತ್ರ ಇದು. ಉಸಿರನ್ನು ನಿಲ್ಲಿಸಿಕೊಳ್ಳಲು ಆಹ್ ಎಂದು ಇದು ಪರಿವರ್ತನೆಯಾಗುತ್ತದೆ. ನಿಶ್ವಾಸಕ್ಕೆ ಹುಂ ಎಂದು ರೂಪಾಂತರ ಮಾಡಲಾಗುತ್ತದೆ. ಓಮನ್ನು ಗಂಟಲಿನ ಕೇಂದ್ರದಲ್ಲಿ ಅಂದರೆ ವಿಶುದ್ಧ, ಆಹ್ ಅನ್ನು ನಾಭಿ ಕೇಂದ್ರದಲ್ಲಿ ಅಂದರೆ ಮಣಿಪುರ ಮತ್ತು ಹುಂ ಅನ್ನು ಹೃದಯ ಕೇಂದ್ರದಲ್ಲಿ ಅನಾಹತ ಉಚ್ಚರಿಸುವ ಪದ್ಧತಿ ಸಹ ಇದೆ. ಓಂ ಕೆಂಪು ಬಣ್ಣದ್ದಾಗಿದ್ದು, ಆಹ್ ಹಳದಿ ಬಣ್ಣದ್ದಾಗಿದ್ದು, ಹುಂ ನೀಲಿ ಮಿಶ್ರಿತ ಕಪ್ಪು ಸಾಗರ ಶೂನ್ಯ ಬಣ್ಣವಾಗಿದೆ ಎಂದು ಸಹ ಪರಿಗ್ರಹಿಸಲಾಗುತ್ತದೆ. ಓಂ ಮಣಿಪದ್ಮೆ ಹುಂ ಎನ್ನುವ ವಜ್ರಯಾನದ ಜಪದ 3 ಭಾಗಗಳನ್ನು ಕಾಯ, ವಾಚ, ಮನಸ ಎನ್ನುವ ಶಬ್ದಗಳಿಗೆ ತುಲನೆ ಮಾಡಲಾಗಿದೆ. ಕಾಯ ಅಸ್ತಿತ್ವ ಅಥವಾ ಭೌತಿಕತೆ, ವಾಕ್ ಅಭಿವ್ಯಕ್ತತೆ ಅಥವಾ ಶಬ್ದ, ಮತ್ತು ಚಿತ್ತ ಮನಸ ಅಂದರೆ ಚಿತ್ತ ಪ್ರಜ್ಞೆ. ಈ 3 ಅಂಶಗಳಿಂದ ಓಂ, ಆಹ್ ಮತ್ತು ಹುಹ್ ಹೊರಹೊಮ್ಮುತ್ತದೆ. ಜೈನ ಧರ್ಮದಲ್ಲಿ ನಮೋಕಾರ ಮಂತ್ರ ಬಹಳ ಶ್ರೇಷ್ಠವಾದ ಮಂತ್ರ. ಮಂಗಲಗಳಲ್ಲಿ ಆದಿಮಂಗಲ ಅಥವಾ ನಿಬದ್ಧ ಮಂಗಲದ ಮಂತ್ರ. ಓಂ ನಮೋ ಅರ್ಹಂತಾಣಾಂ, ಓಂ ನಮೋ ಸಿದ್ಧಾಣಾಂ, ಓಂ ನಮೋ ಆಯಿರಿಯಾಣಾಂ, ಓಂ ನಮೋ ಓಜ್ಞಾಯಾಣಾಂ, ಓಂ ನಮೋ ಲೋವ ಯೇ ಸೌವ ಸಾಹೂಣಾಂ. ಅರಿಹಂತನಿಗೆ, ಸಿದ್ಧನಿಗೆ, ಆಯಿರಿಯ ಅಂದರೆ ಆಚಾರ್ಯನಿಗೆ, ಓಜ್ಞಾಯ ಎಂದರೆ ಉಪಾಧ್ಯಾಯನಿಗೆ, ಸವ್ವ ಎಂದರೆ ಸಾಧುಗೆ ನಮನ ಮಾಡುವ ಈ ಓಂಕಾರ ಮಂತ್ರ ಬಹಳ ಶ್ರೇಷ್ಠವಾದ ಮಂತ್ರ. ಏಸೋ ಪಂಚನಮೋಕ್ಕಾರೋ ಸವ್ವ ಪಾಪಪ್ಪ ನಾಸಣೋ ಮಂಗಳಾಣಾಂಚ ಸವ್ವೇಸಿಂ ಪಢಮಂ ಹೋಯಿ ಮಂಗಲಂ. ಎಲ್ಲ ಪಾಪಗಳನ್ನು ನಾಶ ಮಾಡುವ ಪಂಚ ನಮೋಕಾರ ಮಂತ್ರ ನಿತ್ಯ ಪೂಜಾ ವಿಧಾನದಲ್ಲಿ ಉಪಯೋಗಿಸಲಾಗುತ್ತದೆ. ಆದಿಮಂಗಲವಾದ ಶ್ರೇಷ್ಠ ಮಂಗಲವಾದ ಈ ನಮೋಕಾರ ಮಂತ್ರವನ್ನು ತಿಳಿಯದ ಜೈನರಿಲ್ಲ. ದಿಗಂಬರರು, ಶ್ವೇತಾಂಬರರು, ಸ್ಥಾನಕರು ಎಲ್ಲರೂ ಈ ಮಂತ್ರವನ್ನು ಅನುಸರಿಸುತ್ತಾರೆ. ಧವಳ ಟೀಕಾ ಗ್ರಂಥದಲ್ಲಿ ಹಾಗೂ ಖಂಡಾಗಮ ಸೂತ್ರದಲ್ಲಿ ಈ ಮಂತ್ರದ ಬಗ್ಗೆ ಚರ್ಚೆ ಇದೆ. ಮಹಾನಾರಾಯಣ ಉಪನಿಷತ್ತಿನ ಅಕಾರ, ಉಕಾರ, ಮಕಾರಗಳು ಅಂದರೆ ಆ ಪ್ಲಸ್ ಉ ಪ್ಲಸ್ ಮ ಸಂಯೋಜನೆಯನ್ನು ಜೈನ ಧರ್ಮದಲ್ಲಿ ಹೆಚ್ಚಿನ ಸ್ತರಕ್ಕೆ ಏರಿಸಲಾಗಿದೆ. ಜೈನ ಧರ್ಮದ ಪ್ರಕಾರ
ಓಂನ ಸಂಯೋಜನೆ ಅ ಪ್ಲಸ್ ಅ ಪ್ಲಸ್ ಅ ಪ್ಲಸ್ ಉ ಪ್ಲಸ್ ಮ, ಅಂದರೆ 4 ಸ್ವರಗಳು ಮತ್ತು 1 ವ್ಯಂಜನ ಒಡಗೂಡಿ ಮಹತ್ತರವಾದ ಸಂಯೋಜನೆಗಳು ಉದ್ಭವಿಸುತ್ತವೆ. ಇಲ್ಲಿ 3 ಅಕಾರ ಅಂದರೆ ಅರಹಂತ, ಅಶರೀರ ಮತ್ತು ಆಯಿರ್ಯಗಳನ್ನು ಪ್ರತಿನಿಧಿಸಿದರೆ, ಉಕಾರ ಊಜ್ಞಾಯವನ್ನು, ಮಕಾರ ಮುಣಿಯನ್ನು ಪ್ರತಿನಿಧಿಸುತ್ತದೆ. ಸಿಖ್ ಧರ್ಮದಲ್ಲಿ ಸಹ ಓಂಕಾರಕ್ಕೆ ಬಹಳ ಮಹತ್ವ ಇದೆ. ಏಕ್ಯೋಂಕಾರ ಸತ್ನಾಂ ಕರ್ತಾಪುರುಕ್ ನಿರ್ಭೌ ನಿರ್ವೈರ್ ಅಕಾಲ ಮೂರತ್ ಅಜೋನಿ ಸೈಭಂಗ್ ಗುರ್ಪ್ರಸಾದ್ ಆದಿ ಸಚ ಜುಗಾದಿ ಸಚ ಹೈ ಬೇ ಸಚ ನಾನಕ್ ಹೋಸಿ ಭೀ ಸಚ. ಏಕ್ಯೋಂಕಾರ, ದೇವ ಒಬ್ಬನೇ. ಆ ದೇವನನ್ನು ತಲುಪುವ ಮಾರ್ಗ ಓಂಕಾರದಿಂದ ಮಾತ್ರ ಸಾಧ್ಯ. ಓಂಕಾರ ಒಂದು ವಾಹನವಾಗುತ್ತದೆ. ಇದೇ ಪರಮಸತ್ಯ, ಅಂದರೆ ಓಂ ಪರಮಸತ್ಯ. ಸೃಷ್ಟಿಕರ್ತನಾದ ಅವನಿಗೆ ಭಯವಿಲ್ಲ, ದ್ವೇಷವಿಲ್ಲ. ಇದು ಕಾಲಾತೀತವಾದದ್ದು ಹಾಗೂ ಸರ್ವವ್ಯಾಪಿಯಾದದ್ದು. ಅಕಾಲ್ ಮೂರತ್ ಕಾಲಾತೀತ, ಅಜೂನಿ ಯೋನಿಗಳಲ್ಲಿ ಜನಿಸಿದ್ದಲ್ಲ, ಸೈಭಂಗ್ ಸ್ವಯಂ ಪ್ರಕಾಶಿತವಾದದ್ದು, ಗುರುಪ್ರಸಾದ್ ಗುರುವಿನ ಕೃಪೆಯಿಂದ ಬರುವಂತಹ ಭಾಗ್ಯ ಇದು. ಆದಿ ಸಚ್ ಜುಗಾದಿ ಸಚ್ ಹೈ ಬಿ ಸಚ್ ನಾನಕ್ ಹೋಸಿ ಭೀ ಸಚ್. ಆದಿಯಲ್ಲಿ ಓಂಕಾರ ಸತ್ಯವಾಗಿತ್ತು. ಯುಗಗಳ ಆದಿಯಲ್ಲಿ ಸಹ ಇದು ಸತ್ಯವಾಗಿತ್ತು. ಇಂದೂ ಸಹ ಇದು ಸತ್ಯವಾಗಿದೆ. ನಾನಕ್ ದೇವರು ಹೇಳುತ್ತಾರೆ, ಮುಂದಿನ ಭವಿಷ್ಯತ್ ಕಾಲದಲ್ಲಿ ಸಹ ಇದು ಸತ್ಯವಾಗುತ್ತದೆ. ಏಕ್ಯೋಂಕಾರ್ ಎನ್ನುವ ಈ ಮೂಲ ಮಂತ್ರ ಸಿಖ್ ಧರ್ಮದ ಪರಮ ನೆಲೆ. ಎಲ್ಲ ಮಂತ್ರಗಳು ಓಂಕಾರದಿಂದಲೇ ಏಕೆ ಪ್ರಾರಂಭವಾಗಬೇಕು? ಓಂ ಶಬ್ದಗಳ ಸೃಷ್ಟಿಯಲ್ಲಿ, ವಿಶ್ವದ ಸೃಷ್ಟಿಯಲ್ಲಿ ಮೊದಲು ಬಂದ ಶಬ್ದ ಬ್ರಹ್ಮ. ಆದ್ದರಿಂದ ಎಲ್ಲ ಮಂತ್ರಗಳು ಓಂಕಾರದಿಂದಲೇ ಪ್ರಾರಂಭವಾಗುತ್ತದೆ. ನಾವು ನಮ್ಮ ಸಂಬಂಧಗಳನ್ನು ಕಲ್ಪಿಸಿಕೊಳ್ಳುವುದು ನಮ್ಮ ಪೂರ್ವಿಕರಿಂದ ಅಥವಾ ಪುರಾತನ ವಿಶೇಷಗಳಿಂದ. ಉದಾಹರಣೆಗೆ, ನನ್ನ ಹೆಸರು CV ಗೋಪಿನಾಥ್. ನಾನು ನಮ್ಮ ಊರು ಹಾಗೂ ನಮ್ಮ ತಂದೆಯ ಹೆಸರನ್ನು ಜೊತೆಗೂಡಿಸಿ ನನ್ನ ಹೆಸರನ್ನು ಹೇಳುತ್ತೇನೆ. ನಮ್ಮ ತಂದೆಯನ್ನು ಕಂಡವನು ನಾನು, ತಾತನನ್ನು ಕಂಡವನು ನಾನು, ಮುತ್ತಾತನನ್ನು ಕಂಡವನಲ್ಲ, ಆದರೂ ಮುತ್ತಾತನ ಹೆಸರನ್ನು ಹೇಳುತ್ತೇನೆ. ಎಲ್ಲ ಶಬ್ದಗಳ ಮೂಲ ಶಬ್ದವಾದ, ಮೊದಲ ಸ್ಫೋಟದಲ್ಲಿ ಸೃಷ್ಟಿಯಾದ ಓಂ ಶಬ್ದವನ್ನು ನಾವು ಸಂಬಂಧದ ಮೂಲಕ ಕಲ್ಪಿಸಿಕೊಳ್ಳುತ್ತೇವೆ. ಆದ್ದರಿಂದಲೇ ಎಲ್ಲ ಮಂತ್ರಗಳು ಓಂ ಗುರುಭ್ಯೋ ನಮಃ, ಓಂ ಗಣೇಶಾಯ ನಮಃ, ಓಂ ನಮೋ ಅರಿಹಂತಾಣಾಂ, ಓಂನಿಂದಲೇ ಪ್ರಾರಂಭವಾಗುತ್ತದೆ. ನಮ್ಮ ಪ್ರಾಚೀನ ಪದ್ಧತಿಯಲ್ಲಿ ನಮ್ಮ ಹೆಸರಿನ ಹಿಂದೆ ಅಡಗಿರುವ ಪರಂಪರೆಯನ್ನು, ತಲೆಮಾರುಗಳನ್ನು ನಾವು ಪ್ರವರ ಎಂದು ಕರೆಯುತ್ತೇವೆ. ಭಾರ್ಗವಚ್ಯವನ ಆಪ್ನೋವಾನ ಔರ್ವ ಜಾಮದಗ್ನ ಪಂಚಾರ್ಷೇಯ ಪ್ರವರಾನ್ವಿತಃ ಶ್ರೀವತ್ಸಸ ಗೋತ್ರಃ ಆಪಸ್ತಂಭಸೂತ್ರಃ ಯಜುಶಾಖಾಧ್ಯಾಯೀ ಗೋಪೀನಾಥ ಶರ್ಮಾ ಅಹಂಭೋ ಅಭಿವಾದಯೇತ್. ನಾನು ಭಾರ್ಗವ, ಚ್ಯವನ, ಆಪ್ನೋವನ, ಔರ್ವ, ಜಮದಗ್ನಿ ಋಷಿಯನ್ನು ಕಂಡಿಲ್ಲ. ಆದರೂ ನನ್ನ ಹೆಸರನ್ನು ಅವರುಗಳ ಜೊತೆ ಕಲ್ಪಿಸಿಕೊಂಡು ಸಂಬಂಧಪಡಿಸಿಕೊಂಡು ಹೇಳುತ್ತೇನೆ. ಅಂತೆಯೇ ಎಲ್ಲ ಶಬ್ದಗಳ ಮೂಲ ಶಬ್ದವಾದ ಓಂ ಶಬ್ದವನ್ನು ಪ್ರತಿ ವೇದ ಮಂತ್ರಗಳ ಮೂಲ ಶಬ್ದವಾಗಿ ನಾವು ಉಪಯೋಗಿಸುತ್ತೇವೆ. ಓಂ ಶಬ್ದದ ಸರಿಯಾದ ಉಚ್ಚಾರಣೆ ಯಾವ ರೀತಿಯಲ್ಲಿ ಇರಬೇಕು? ಓಂ ಶಬ್ದ ನಾಭಿಯಿಂದ ಪ್ರಾರಂಭವಾಗುತ್ತದೆ. ನಾದ ತನುಮನಿಷವು. ನಾವು ಶಿಶುವಾಗಿದ್ದಾಗ, ಭ್ರೂಣದ ಅವಸ್ಥೆಯಲ್ಲಿ ಗರ್ಭದಲ್ಲಿ ಕುಳಿತಿದ್ದಾಗ ನಾಭಿಯ ಹೊಕ್ಕಳಿನ ಬಳ್ಳಿಯ ಮೂಲಕವೇ ಎಲ್ಲ ಪೋಷಕಾಂಶಗಳನ್ನು ಪರಿಗ್ರಹಿಸಲಾಗುತ್ತದೆ.
ನಾಭಿ, ಹೃದಯ, ಕಂಠ ಈ 3 ಭಾಗ ಸೇರಿ ತನುವಾದರೆ ಅಕಾರವನ್ನು ಅದು ಪ್ರತಿನಿಧಿಸುತ್ತದೆ. ನಾಸಿಕ ಉಕಾರವನ್ನು ಹಾಗೂ ಬುದ್ಧಿ ಮಕಾರವನ್ನು ಪ್ರತಿನಿಧಿಸುತ್ತದೆ. ಓಂ ಶಬ್ದ ಸಂಕೇತದ ಉಚ್ಚಾರಣೆ ನಾಭಿಯಿಂದ ಪ್ರಾರಂಭವಾಗಿ ಕಂಠ ಮತ್ತು ನಾಸಿಕಗಳ ಮೂಲಕ ಬೆಳೆದು ಮನಸ್ಸಿನ ಮೂಲಕ ನಿರ್ಗಮಿಸಬೇಕು. ಭಾರತ ದೇಶದಲ್ಲಿ ಎಲ್ಲ ಸಂಸ್ಕೃತಿಗಳ ಬೆಳವಣಿಗೆಯ ಎಲ್ಲ ಸ್ತರಗಳಲ್ಲಿ ಓಂ ಶಬ್ದವನ್ನು ಉಪಯೋಗಿಸಲಾಗಿದೆ. ಆಗಿಂದಾಗ್ಗೆ ದೇವರ ಬಗ್ಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಾಗ ಓಂ ಶಬ್ದವನ್ನು ಯುಕ್ತಿಯಿಂದ ಉಪಯೋಗಿಸಿಕೊಳ್ಳಲಾಗಿದೆ. ಈ ಓಂ ಶಬ್ದವನ್ನು ಏಕದೇವವಾದಿಗಳು, ದ್ವಿದೇವವಾದಿಗಳು, ಪ್ರತ್ಯೇಕವಾದಿಗಳು, ನಾಸ್ತಿಕರು, ಆಸ್ತಿಕರು ಎಲ್ಲರೂ ಈ ಶಬ್ದವನ್ನು ಉಪಯೋಗಿಸಿಕೊಂಡಿದ್ದಾರೆ. ಈ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ಮತ್ತೊಮ್ಮೆ ಮಾಂಡುಕ್ಯ ಉಪನಿಷತ್ತಿನ ಉಲ್ಲೇಖಗಳನ್ನು ಸ್ಮರಿಸೋಣ. ಮಾಂಡುಕ್ಯ ಉಪನಿಷತ್ ಚಿಕ್ಕ ಉಪನಿಷತ್ ಆದರೂ ಸಹ ಇದು ತಾತ್ವಿಕ ಸಿದ್ಧಾಂತದ ದೃಷ್ಟಿಯಲ್ಲಿ ಬಹಳ ಮಹತ್ತರವಾದ ಉಪನಿಷತ್. ಓಮನ್ನು ಒಂದು ಅವಿನಾಶಿ ಶಬ್ದ ಮಾತ್ರವೇ ಅಲ್ಲದೆ ಸಕಲವೂ ಆಗಿದೆ ಎನ್ನುವ ಗ್ರಾಹ್ಯ ವಿಷಯವನ್ನು ಇದು ಸೂಚಿಸುತ್ತದೆ. ಮಾಂಡುಕ್ಯ ಉಪನಿಷತ್ತಿಗೆ ಮೂಲಾಧಾರ ಅಥರ್ವಣ ವೇದ. ಕೇವಲ 12 ಮಂತ್ರಗಳು ಮಾತ್ರ. ಇದನ್ನು ಮುಕ್ತಿಕ ಉಪನಿಷದ್ ಎಂದೂ ಸಹ ಕರೆಯುತ್ತಾರೆ. ಮುಮುಕ್ಷುವಿಗೆ ಮಾಂಡುಕ್ಯದ ಅವಶ್ಯಕತೆ ಇದೆ. ಮುಮುಕ್ಷು ಎಂದರೆ ಯಾರು ಮೋಕ್ಷವನ್ನು ಧ್ಯೇಯವನ್ನಾಗಿಟ್ಟುಕೊಂಡು ಸಾಧನೆ ಮಾಡುವವರೋ ಅವರಿಗೆ ಮಾಂಡುಕ್ಯದ ಅವಶ್ಯಕತೆ ಇದೆ. ಮಾಂಡುಕ್ಯ ಅವರಿಗೆ ಮೋಕ್ಷದ ದ್ವಾರಗಳನ್ನು ತೆರೆಯುತ್ತದೆ. ಆದಿಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಮಾಂಡುಕ್ಯ ಉಪನಿಷತ್ತನ್ನು ವೇದಾಂತಾರ್ಥ ಸಾರಸಂಗ್ರಹ ಎನ್ನುವ ಶಬ್ದದಿಂದ ವರ್ಣಿಸುತ್ತಾರೆ. ಮಾಂಡುಕ್ಯದಲ್ಲಿ ನಿರಾಕಾರ ನಿರ್ಗುಣ ಬ್ರಹ್ಮ ನಾಮರೂಪದಲ್ಲಿ ಅಥವಾ ಓಂಕಾರ ರೂಪದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಎನ್ನುವ ಮಾತು ಸಹ ಇದೆ. ಸರ್ವಂ ಹೇದ್ ಬ್ರಹ್ಮಾಯಮಾತ್ಮ ಬ್ರಹ್ಮ ಸೋಯಮಾತ್ಮ ಚತುಷ್ಪಾತ್. ಆತ್ಮದ ವಿಚಾರ ಬಂದಾಗ ಈ ಆತ್ಮವನ್ನು 4 ಭಾಗಗಳಲ್ಲಿ ಓಂಕಾರಕ್ಕೆ ಹೋಲಿಸಲಾಗುತ್ತದೆ. ಅಕಾರ, ಉಕಾರ, ಮಕಾರ ಮತ್ತು ಅಮಾತ್ರ ಎನ್ನುವ 4 ಭಾಗಗಳನ್ನು ಸ್ಥೂಲ, ಸೂಕ್ಷ್ಮ, ಕಾರಣ, ತುರ್ಯ ಎಂಬ ಆತ್ಮದ 4 ಭಾಗಗಳಿಗೆ ತುಲನೆಯನ್ನು ಮಾಡಲಾಗಿದೆ. ಅಮಾತ್ರ ಎನ್ನುವ ಶಬ್ದ 2 ಓಂಕಾರಗಳ ಮಧ್ಯೆ ಬರುವ ಕನಿಷ್ಠ ಪ್ರಮಾಣದ ಸಮಯವಿಲ್ಲದ ನಿಶ್ಶಬ್ದ. ಅದನ್ನು ಅಮಾತ್ರ. ಮಾತ್ರ ಎಂದರೆ ಕನಿಷ್ಠ ಪ್ರಮಾಣದ ಸಮಯ. ಸ್ಥೂಲ ಭೌತಿಕವಾದ, ಸೂಕ್ಷ್ಮ ಮನೋವೈಜ್ಞಾನಿಕವಾದ, ಕಾರಣ ಕಾರಣತುಲ್ಯವಾದ, ತುರ್ಯ ಇಂದ್ರಿಯಾತೀತವಾದ, ವಿಶ್ವಾತೀತವಾದ ಈ 4 ಆತ್ಮದ ಸ್ತರಗಳನ್ನು ಅಕಾರ, ಉಕಾರ, ಮಕಾರ ಮತ್ತು ಅಮಾತ್ರಗಳಿಗೆ ತುಲನೆ ಮಾಡಲಾಗಿದೆ. ಅಕಾರ, ಉಕಾರ, ಮಕಾರ ಮತ್ತು ಅಮಾತ್ರಗಳನ್ನು ಮನಸ್ಸಿನ 4 ನೆಲೆ ಅಥವಾ ಸ್ಥಿತಿಗಳಿಗೆ ಚತುಷ್ಪಾದವೆಂದು ಕರೆಯುತ್ತಾ ಮತ್ತೊಮ್ಮೆ ತುಲನೆ ಮಾಡಲಾಗಿದೆ. ಜಾಗೃತ, ಸ್ವಪ್ನ, ಸುಷುಪ್ತ ಹಾಗೂ ತುರ್ಯದ ಅವಸ್ಥೆಗಳು. ಜಾಗೃತ ಜಾಗೃತಿಯಾಗಿರುವ ಅವಸ್ಥೆ, ಸ್ವಪ್ನ ಕನಸು ಕಾಣುವ ಸ್ಥರ, ಸುಷುಪ್ತ ದೀರ್ಘ ನಿದ್ರೆಯಲ್ಲಿ, ಕನಸಿಲ್ಲದ ನಿದ್ರೆಯಲ್ಲಿ ಇದ್ದರೂ ಸಹ ಯಾವಾಗಲೂ ವಿವೇಚನೆ ಜಾಗೃತಿಯಲ್ಲಿ ಇರುವ ಸ್ಥರ, ತುರ್ಯ ಪರಮ ವಿವೇಚನಾ ಶಕ್ತಿ ಅಥವಾ ಆತ್ಮಶಕ್ತಿಯ ಸ್ಥರ. ಹೀಗೆ ಈ 4 ಸ್ತರಗಳನ್ನು ಮತ್ತೊಮ್ಮೆ ಓಂಕಾರಕ್ಕೆ ತುಲನೆ ಮಾಡಲಾಗಿದೆ. ನನ್ನ ಮಾತು ಮುಗಿಸುವ ಮುನ್ನ ಭಗವಾನ್ ರಾಮಕೃಷ್ಣರ ಪಂಥದ ಸನ್ಯಾಸಿ ಶ್ರೇಷ್ಠರ ಸರತಿಯಲ್ಲಿ ಬರುವ ಸ್ವಾಮಿ ಮುಖ್ಯಾನಂದರ ಮಾತುಗಳು ಯಾವ ರೀತಿಯಲ್ಲಿ ಓಮನ್ನು ಪ್ರತಿನಿಧಿಸುತ್ತದೆ
ಎನ್ನುವ ಮಾತನ್ನು ಈಗ ಹೇಳುತ್ತೇನೆ. ಓಂ ಎಂಬುದು ಅತಿ ವ್ಯಾಪಕವಾದ, ಸರ್ವತೋಮುಖವಾದ, ಆತ್ಮೀಯವಲ್ಲದ ಪವಿತ್ರ ಶಬ್ದ ಸಂಕೇತ ಮತ್ತು ಪರಮಶ್ರೇಷ್ಠವಾದ ದಿವ್ಯ ಸತ್ಯ ಸ್ಥಿತಿಯ ವಾಚಕ. ಈ ದಿವ್ಯ ಸತ್ಯ ಸ್ಥಿತಿಯ ಸ್ವರೂಪ ಲಕ್ಷಣ ಸಚ್ಚಿದಾನಂದ, ಅಂದರೆ ಸತ್ ಚಿತ್ ಆನಂದ. ಭವ ಎನ್ನುವ ಅಥವಾ ಅಸ್ತಿತ್ವದ ಇರುವಿಕೆಯ ಪೂರ್ಣ ರೂಪದಲ್ಲಿ ಓಂ ಸಾಕ್ಷಾತ್ಕಾರಗೊಳ್ಳುತ್ತದೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ